ಪ್ರೊಫೆಸರ್ ಕುಂಬಾರರು 1969-70ರಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಭಾಗದ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಗುರುಗಳಾಗಿದ್ದರು. ನಾನು ಆಗ ತಾನೇ ಮೈಸೂರು ವಿಶ್ವವಿದ್ಯಾಲಯದ ಸೆಂಟ್ ಫಿಲಮಿನಾ ಕಾಲೇಜಿನಲ್ಲಿ BSc ಪದವಿ ಪಡೆದು ಇಲ್ಲಿಗೆ ಬಂದು ಸೇರಿದ್ದೆನು. ಕಾರಣ ಆಗ ನಮ್ಮ ಬಳ್ಳಾರಿ ಜಿಲ್ಲೆಯ ಕಾಲೇಜುಗಳು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟಿದ್ದವು. ಹಾಗಾಗಿ ಧಾರವಾಡಕ್ಕೆ ಬಂದು ಸೇರಿದೆನು. ಆ ಸಮಯದಲ್ಲಿ ಡಾಕ್ಟರ್ ಕುಂಬಾರರು, ಡಾಕ್ಟರ್ ಗುಂಜಾಳರು, ಡಾಕ್ಟರ್ ಪಾಟೀಲರು, ಡಾಕ್ಟರ್ ಹಿಜಾರಿ ಮುಂತಾದ ಘಟಾನುಘಟಿ ನಮ್ಮ ಗುರುಗಳಿದ್ದರು. ಡಾಕ್ಟರ್ ಕುಂಬಾರ ಅವರು ಇಲಾಖೆಯ ಮುಖ್ಯಸ್ಥರಾಗಿದ್ದರು. ಪ್ರೊಫೆಸರ್ ಕುಂಬಾರರು ಆಗಿನ ಕಾಲದಲ್ಲಿ ಹಿಂದುಳಿದ ಜನಾಂಗದಿಂದ ಬಂದ ಒಬ್ಬ ಧೀಮಂತ ವ್ಯಕ್ತಿಯಾಗಿದ್ದರು. ವಿದ್ಯೆ ಪಡೆಯುವುದೇ ಕಷ್ಟ ಕಾಲದಲ್ಲಿ ಇವರು ಗ್ರಂಥಾಲಯ ವಿಜ್ಞಾನದಲ್ಲಿ ಉನ್ನತ ಪದವಿಯನ್ನು ಪಡೆದು ಆ ಸ್ಥಾನಕ್ಕೆ ಬಂದಿದ್ದರು. ಇವರು ಆಗಿನ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಮುಖ್ಯಸ್ಥರಾಗಿದ್ದ ಶ್ರೀ ND ಬಗರಿಯವರ ಸಹಪಾಠಿಗಳೂ ಆಗಿದ್ದರು. ಹಾಗೂ ಶ್ರೀ ಪ್ರೊಫೆಸರ್ ದೇಶಪಾಂಡೆ ಆಗಿನ ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಪಾಲಕರೂ ಆಗಿದ್ದರು. ಅವರು ಕೂಡ ಇವರ ಸಹಪಾಠಿಗಳಾಗಿದ್ದರು. ಪ್ರೊಫೆಸರ್ ಕುಂಬಾರರು ಗ್ರಂಥಾಲಯ ವಿಜ್ಞಾನದ ವಿಭಾಗದ HOD ಆಗಿ ಸೇವೆ ಸಲ್ಲಿಸುವಾಗ ಕೆಲವು ವಿಶ್ವವಿದ್ಯಾಲಯಗಳು ಆಗ ತಾನೇ ಗ್ರಂಥಾಲಯ ವಿಜ್ಞಾನಗಳನ್ನು ಪ್ರಾರಂಭಿಸುವ ಹಂತದಲ್ಲಿದ್ದವು. ಪ್ರೊಫೆಸರ್ ಕುಂಬಾರರು ಈ ವಿಷಯದಲ್ಲಿ ಪ್ರಾವೀಣ್ಯತೆ ಪಡೆದ ಕೆಲವೇ ಪ್ರಾಧ್ಯಾಪಕರಲ್ಲಿ ಒಬ್ಬರಾಗಿದ್ದರು. ಇವರು ಆಗಿನ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಲ್ಲಿ ಇವರ ವ್ಯಕ್ತಿತ್ವ ತುಂಬ ಗಂಭೀರ ಮತ್ತು ಯಾವಾಗಲೂ ಸೂಟಿನಲ್ಲಿ ನಮ್ಮ ಕ್ಲಾಸಿಗೆ ಬರುತ್ತಿದ್ದರು. ಅವರ ಬೋಧನಾ ವಿಷಯಗಳು ಗ್ರಂಥಾಲಯ ಆಡಳಿತ, ವರ್ಗೀಕರಣ, ಮಾಹಿತಿ ಸೇವೆ, ಗ್ರಂಥಾಲಯ ಆರ್ಗನೈಸೇಷನ್. ಇದು ಅಲ್ಲದೆ ಅವರು ಸಂಗೀತ ಪ್ರಿಯರಾಗಿದ್ದರು ಮತ್ತು ಕಲಾವಿದರೂ ಆಗಿದ್ದರು. 1969-70ರಲ್ಲಿ ಸಾಲಿನಲ್ಲಿ ನಮ್ಮ ಕಾಲದ ಅವಧಿಯಲ್ಲಿ ನನ್ನ ಮಿತ್ರ ಡಾಕ್ಟರ್ ಕರಿಸಿದ್ದಪ್ಪ ಇವರು ನಂತರ ಕರ್ನಾಟಕ ಯೂನಿವರ್ಸಿಟಿಯ ಗ್ರಂಥಾಲಯ ವಿಜ್ಞಾನದ ವಿಭಾಗದ ಮುಖ್ಯಸ್ಥರು ಆಗಿದ್ದರು. ಶ್ರೀ ಮಾರನ್ ಬಸರಿ, ಶ್ರೀ ಪಾಟೀಲು, ಶ್ರೀ ಕನುಮಡಿ ಮುಂತಾದವರು ನನ್ನ ಸಹಪಾಠಿಗಳಾಗಿದ್ದರು. ನನ್ನ ಮತ್ತು ನಮ್ಮ ಪ್ರಾಧ್ಯಾಪಕರ ಸಂಪರ್ಕ ಅಷ್ಟರಲ್ಲಿಯೇ ಇತ್ತು. ಆಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಯಾವುದೇ PG ಕೋರ್ಸ್ಗಳನ್ನು ಪಡೆಯುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಅದು ಒಂದು ಪ್ರತಿಷ್ಠೆಯ ವಿಶ್ವವಿದ್ಯಾಲಯ ಆಗಿತ್ತು. ಒಳ್ಳೆಯ ಪ್ರಾಧ್ಯಾಪಕರು, ಸುಂದರವಾದ ಕ್ಯಾಂಪಸ್, ಇಲ್ಲಿಯ ಅಭ್ಯಾಸ ಮಾಡುವುದೇ ಒಂದು ಅದೃಷ್ಟವೆಂದು ಭಾವಿಸಿದ್ದ ಕಾಲ ಅದು. ಅದರಲ್ಲಿ OBC ಕ್ಯಾಟಗರಿಯವರು MSc, MCom, BSc ಅಡ್ಮಿಷನ್ ಸಿಗುವುದು ತುಂಬ ಕಷ್ಟದ ಸಮಯವಾಗಿತ್ತು. ಇಂತಹ ಸಮಯದಲ್ಲಿ ನಮ್ಮ ಇತಿಮಿತಿಯಲ್ಲಿ ಅಭ್ಯಾಸ ಸಾಗಿತ್ತು. ನಾನು ಡಾಕ್ಟರ್ ಕರಿಸಿದ್ದಪ್ಪ ಮತ್ತು ಮಾರನ್ ಬಸರಿ ಆಗಾಗ ನಮ್ಮ ಗುರುಗಳ ಬಗ್ಗೆ ಪ್ರಶಂಸೆ, ಟೀಕೆಗಳನ್ನು ಮಾಡುವುದು ಸಹಜವಾಗಿತ್ತು. ಆದರೂ ನಮ್ಮ ಬ್ಯಾಚಿನಲ್ಲಿ ಪದವಿಗಳನ್ನು ಪಡೆದು ನಮ್ಮ ಸ್ನೇಹಿತರು ಸರ್ಕಾರದಲ್ಲಿ ಮತ್ತು ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಒಳ್ಳೆಯ ಹುದ್ದೆಗಳನ್ನು ಪಡೆದಿದ್ದಾರೆ. ನಾನು ಕೂಡ ಆ ಪದವಿಯನ್ನು ಪಡೆದ ನಂತರ ಸರ್ಕಾರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಮುಖ್ಯ ಗ್ರಂಥಾಲಯ ಅಧಿಕಾರಿಯಾಗಿ ಮತ್ತು ನಂತರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಒಟ್ಟಿನಲ್ಲಿ ಪ್ರೊಫೆಸರ್ ಕುಂಬಾರರ ಶಿಸ್ತುಬದ್ಧ ಜೀವನ ಮತ್ತು ವಿಷಯಗಳನ್ನು ಆಳವಾದ ಅಭ್ಯಾಸ ಅವರ ಬೋಧನಾ ವ್ಯವಸ್ಥೆಗೆ ಬಹಳ ಸೂಕ್ತವಾಗಿ ಕಂಡದ್ದು. ನಮ್ಮ ಅಭ್ಯಾಸ ಕೂಡ ತುಂಬ ಆಗಿದ್ದವು. ಅವರ ಮಾರ್ಗದರ್ಶನ ಮತ್ತು ನಿರಂತರ ದಾರಿದೀಪವಾಗಿ ಇರುತ್ತದೆ.